ವೃಷಭ ರಾಶಿ. ಸೂರ್ಯ ನಿಮ್ಮ ಮನೆಯಲ್ಲಿ ಚಂದ್ರನ ಸಾರದಲ್ಲಿರೋದ್ರಿಂದ ಒಂಚೂರು ತಳಮಳಗಳು ಇರತಕ್ಕಂಥದ್ದು ಇರುತ್ತೆ. ಆ ಚಂದ್ರ ರಾಹು ಸಾರದಲ್ಲಿರತಕ್ಕಂಥ ರಾಹು ಅವನ ಮನೆಯಲ್ಲೇ ಹೋಗಿ ರಾಹುವಿನ ಜೊತೆಯಲ್ಲಿ ಕುಳಿತುಕೊಂಡಿರ್ತಕ್ಕಂಥದ್ದು. ಸೊ ಕೈಂಡ್ ಆಫ್ ಎ ಪ್ರೆಷರ್ ಇರ್ತಕ್ಕಂಥದ್ದು ಒಂದ್ ಸ್ವಲ್ಪ ಇರುತ್ತೆ ವೃತ್ತಿಪರವಾಗಿ. ಹೊಸ ಜಾಗ, ಹೊಸ ಕೆಲಸ, ಹೊಸ ವೃತ್ತಿ, ಹೊಸ ವ್ಯಾಪಾರ, ಹೊಸ ಸಂಬಂಧ, ಹೊಸ ಮದುವೆ, ಅದೆಲ್ಲ ಇದೆ ವೃಷಭ ರಾಶಿಯವರಿಗೆ. ಸೊ ಹೊಸದು ಅಂತ ಹೇಳಿದಾಗ ಮನೆ ಬದಲಾವಣೆ, ಕುಜ 12, ಜಾಗ ಬದಲಾವಣೆ, ವೃತ್ತಿ ಬದಲಾವಣೆ, ವಿದ್ಯಾ ಬದಲಾವಣೆ, ಕಾಲೇಜು ಬದಲಾವಣೆ, ಇನ್ನೊಂದು ವ್ಯಾಪಾರ ಶುರು ಮಾಡೋಣ, ಈ ತರದೆಲ್ಲ ಒಂದು ಯೋಚನಾ ಆಲೋಚನಾ ಮಾಡ್ಕೊಂಡಿರ್ತಕ್ಕಂಥವರಿಗೆ ಒಂದು ಸಣ್ಣ ಎಳೆದಾಟ ಒದ್ದಾಟ ಇರತಕ್ಕಂಥದ್ದಿದ್ದರೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್, ಮುತ್ತು ರತ್ನಗಳ ವ್ಯಾಪಾರ ವ್ಯವಹಾರ, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಮುತ್ತು ರತ್ನ, ಬಟ್ಟೆಗಳು, ಗಾರ್ಮೆಂಟ್ಸು, ಅಲಂಕಾರ, ಒಪ್ಪ, ಓರಣ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬಟ್ಟೆಗಳ ವಾಷಿಂಗ್ ಮಾಡಿಸೋದು, ಬಟ್ಟೆಗಳನ್ನ ಕ್ಲೀನ್ ಮಾಡಿಸೋದು, ಬಟ್ಟೆಗಳನ್ನ ಸ್ಟಿಚ್ ಮಾಡಿಸೋದು, ಬೋಟಿಗೆ ಇಟ್ಟಿರೋದು, ಕಸೂತಿ ಕೆಲಸ ಮಾಡಿಸೋದು, ಫ್ಯಾಂಟಾಸ್ಟಿಕ್ ಒಂದು ವಾರವಾಗಿರತಕ್ಕಂಥದ್ದಿದೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ದೂರ ಪ್ರಯಾಣಗಳು ಸ್ವಲ್ಪ ಎಚ್ಚರಿಕೆ, ಸ್ವಲ್ಪ ವಿಪರೀತ ಖರ್ಚುಗಳು ಮಾಡ್ಕೊಳ್ತಕ್ಕಂಥ ಭಾವತ್ತಿರ್ತಕ್ಕಂಥ ಒಂದು ವಾರ. ನೀವು ಅಷ್ಟೇ ಸುಖದಲ್ಲಿ ಕೇತು ಇರುವುದರಿಂದ ಪಂಚಮಾಧಿಪತಿಯನ್ನು ಹಿಡ್ಕೋಬೇಕು. ಲಕ್ಷ್ಮೀನಾರಾಯಣ, ವಿಷ್ಣುವಿನ ಆಲಯ, ಬಾಲಾಜಿ ದರ್ಶನ, ಸಮಾಧಾನ.